ಇದು ಇವತ್ತಿಂದ ವ್ಲಾಗ್ ಆಗಿರತ್ತೆ, ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರತ್ತೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಷ್ಟರಲ್ಲಿ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಡೀ ರಾತ್ರಿ ನಿದ್ದೆಗೆಟ್ಟು ನಾವು ಎಲ್ಲಾ ಕೆಲ್ಸನೂ ಮುಗಿಸ್ಕೊಂಡ್ವಿ. ನಾನ್ ಇವತ್ತು ನಮ್ಮನೆ ವರಮಹಾಲಕ್ಷ್ಮಿನ ಹೇಗ್ ಕೂರ್ಸಿದ್ವಿ ಅಂತ ಸ್ವಲ್ಪನೇ ತೋರಿಸ್ತೀನಿ. ದೇವ್ರ ಕೂರ್ಸೋದಿಕ್ ಹೋಗೋಕು ಮುಂಚೆ ಒಬ್ಬಟ್ಟಿನ ಕೆಲ್ಸ ಮುಗಿಸ್ಕೊಂಡ್ ಬಿಡೋಣ ಅಂತ ನಾನು ನಮ್ಮಮ್ಮ ಇಬ್ರು ಸೇರ್ಕೊಂಡು ಒಬ್ಬಟ್ಟನ ಮಾಡ್ಕೊಂಡ್ವಿ. ಅದಾದ್ಮೇಲಿಂದ ದೇವ್ರ ಕೂರ್ಸೋದಿಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ನಾವು ಹೇಗ್ ಮಾಡ್ತೀವಿ ಅಂತ ನಾನು ಸ್ವಲ್ಪನೇ ತೋರಿಸಿದ್ವಿ. ವರಮಹಾಲಕ್ಷ್ಮಿ ಕೂರಿಸ್ಬೇಕಾದ್ರೆ ಮೇನ್ ಸ್ಟ್ರಗಲ್ ಇರೋದೇ ಸೀರೆ ಉಡ್ಸ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಉಡಿಸ್ಬೇಕು, ಮತ್ತೆ ತುಂಬಾ ಟೈಮ್ ಕೂಡ ತಗೊಳ್ಬೇಕು, ಮತ್ತೆ ತುಂಬಾ ಪೇಶನ್ಸ್ ಕೂಡ ಇರ್ಬೇಕು. ಎಲ್ರು ಕೂಡ ಒಂದ್ ತಿಂಗಳು ಮುಂಚೆನೆ ನೋಡ್ಕೊಂಡಿರ್ತಾರೆ ಇದೇ ತರ ಸೀರೆ ಉಡ್ಸ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಮಾಡ್ಬೇಕಾದ್ರೆ ಲೇಟ್ ಆಗತ್ತೆ. ನಮ್ದು ಕೂಡ ಸೇಮ್ ಹಂಗೇನೆ ಆಯ್ತು. ಅದಾದ್ಮೇಲೆ ನಾವು ದೇವ್ರ ಮುಂದೆ ಈ ತರ ಇಟ್ಟಿರೋಂತ ಸ್ಟೆಪ್ಸ್ ನ ನಾವೇ ಕಸ್ಟಮೈಸ್ ಮಾಡಿಸ್ಕೊಂಡಿರೋದು. ಎಷ್ಟೊತ್ತಾದ್ರೂ ಮಕ್ಳು ಕೂಡ ನಮ್ ಜೊತೆನೆ ಎದ್ದು ನಮ್ಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ರು. ಅವ್ರಿಗೆಲ್ಲ ಒಂಥರ ಖುಷಿ. ಫೈನಲ್ ಆಗಿ ಎಲ್ಲಾನು ಮುಗಿಸಿ ನಾವು ಒಂದ್ 5 ಗಂಟೆ ಅಷ್ಟರಲ್ಲಿ ಪೂಜೆನ ಕೂಡ ಮಾಡ್ಕೊಂಡ್ವಿ. ನಿಮ್ಮನೇಲೆಲ್ಲ ಹಬ್ಬ ಹೇಗ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹೇಗೆ ಕೂರ್ಸಿದೀರಾ ಅಂತ ಕಮೆಂಟ್ಸ್ ಅಲ್ಲಿ ಫೋಟೋನ ಸೆಂಡ್ ಮಾಡಿ, ನಾನ್ ನೋಡ್ತೀನಿ. ಥ್ಯಾಂಕ್ ಯು.